ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಎಷ್ಟು 8 ಗಂಟೆ 9 ಗಂಟೆಗೆ ಎದ್ದೇಳಿದ್ದೀವಿ. ಏನಾರ ಮಕ್ಳುಗಳು ಸ್ಕೂಲ್ಗೆ ಹೋಗ್ಬೇಕು ಅಂದರೆ 5:30 6 ಗಂಟೆಗೆ 8 ಗಂಟೆ ಆಯಿತು. ಬೆಳಗ್ಗೆ ಎದ್ದು ನಾವು ಮಾಡೋದೇ ಬಿಸಿನೀರು ಕಾಯಿಸ್ಕೊಂಡು ಕುಡಿಬೇಕು ಅಷ್ಟೇ, ಅವಾಗೇ ಸಮಾಧಾನ ಆಗೋದು. ಬಿಸಿನೀರು ಕಾಯಿಸಿಲ್ಲ ಕುಡ್ದಿಲ್ಲ ಅಂದರೆ ಸಮಾಧಾನವೇ ಇಲ್ಲ. ನಮ್ಮ ಕೆಲಸ ಸ್ಟಾರ್ಟ್ ಆಗಿದೆ ಕಿಚನಿಂದ ಅಲ್ವಾ ಗೈಸ್. ನಾವು ಸಕ್ಕರೆ ಯೂಸ್ ಮಾಡಲ್ಲ, ಬೆಲ್ಲನೇ ಯೂಸ್ ಮಾಡೋದು. ಟೀಗಾಗಲಿ ಕಾಫಿಗಾಗಲಿ ಹಾಲಿಗಾಗಲಿ ಏನೋ ಸಕ್ಕರೆಗಿಂತ ಬೆಲ್ಲನೇ ಬೆಟರ್ ಅಂತ ಹೇಳ್ತಾರೆ. ಅದಕ್ಕೆ ನಾವು ಯಾವಾಗಲೂ ಬೆಟರ್ ಅಂತ ಅನ್ನಲಿಲ್ಲ ಅಂದ್ರೂ ಊರಲ್ಲೆಲ್ಲ ನಮ್ಮ ಮನೆಗಳಲ್ಲೆಲ್ಲ ಬೆಲ್ಲನೇ ಯೂಸ್ ಮಾಡೋದು. ಬೆಂಗಳೂರಲ್ಲಿ ಯೂಸ್ ಮಾಡ್ತಾರೆ ಕೆಲವರು, ನಮ್ಗೆ ಗೊತ್ತಿಲ್ಲದ ಮಟ್ಟಿಗೆ ನಾವಂತೂ ಬೆಲ್ಲನೇ ಯೂಸ್ ಮಾಡೋದು. ನಾನು ಬಿಸಿನೀರು ಕುಡಿತಾ ಇದ್ದೀನಿ ಗೈಸ್. ನಾನ್ಯಾಕೆ ಬಿಸಿನೀರು ಕುಡಿತೀನಿ ಅಂದರೆ ಡೈಲಿ ಒಂದು ಆಯಿಲ್ ಫುಡ್ ಏನಾರು ತಿಂದಿದ್ರೆ ಅದು ಜೀರ್ಣ ಬೇಗ ಆಗುತ್ತೆ. ಅದಕ್ಕೆ ನಾನು ಸಾಯಂಕಾಲ ಮಲ್ಕೊಳ್ಳುವಾಗ ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರು ಕುಡಿತೀನಿ. 3 ಲೋಟ ನೀರಿಗೆ 2 ಲೋಟ ಹಾಲು ಹಾಕಿರ್ತೀನಿ 5 ಜನಕ್ಕೆ. ಅವ್ರಿಗೆಲ್ಲ ಬಿಸಿನೀರು ಕಾಯಿಸ್ಕೊಟ್ಬಿಟ್ಟು ಅದೇ ಪಾತ್ರೆಯಲ್ಲಿ ಮತ್ತು ನಾನು ಟೀ ಕಾಯಿಸ್ತೀನಿ. ಮತ್ತು ಎಲ್ಲರಿಗೂ ಟೀ ಕಾಯಿಸ್ಕೊಟ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡ್ತಾಯಿದ್ದೆ. ನಾನು ಕುಡಿಯೋದು ಕಾಫಿ ಪುಡಿ ಹಾಕೋತೀನಿ, ಒಂದು ಪ್ಯಾಕೆಟ್ ಬ್ರೂ ಕಾಫಿ ಪುಡಿ. ಅವ್ರಿಗೆಲ್ಲ ಟೀ ಕಾಯಿಸ್ಕೊಡ್ತೀನಿ. ಇದ್ದರೆ ಕಾಫಿ ಪುಡಿ ಹಾಕ್ತೀನಿ, ಇಲ್ಲಾಂದರೆ ಟೀನೇ ಕಾಯಿಸ್ಕೊಡ್ತೀನಿ ಅವ್ರಿಗೂ. ಟೊಮೊಟೊ ತಿಂದು 3 ದಿನ ಆಯಿತು, ಫ್ರಿಜ್ಜಲ್ಲಿ ಇಟ್ಟಿದೆ, ತೊಳೆದಿರಲೇ ಇಲ್ಲ. 3 kg ಟೊಮೊಟೊ ತಂದಿದ್ರು. ಅದನ್ನ ಇವಾಗ ಉಪ್ಪು ಮತ್ತು ಅರಿಶಿನ ಹಾಕಿ ನೆನೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ತೊಳೆದಿಡೋಣ ಅಂತ ಎತ್ತಿಡ್ತಾ ಇದ್ದೀನಿ. ಯಾವುದೇ ತರಕಾರಿ ತಗೊಬಂದರೂ ನಾನು ಇದೇ ಥರ ಕ್ಲೀನ್ ಮಾಡಿ ವಾಶ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಡೈರೆಕ್ಟಾಗಿ ಎತ್ತಿಟ್ಕೊಳ್ಳಲ್ಲ. ಆದರೆ ಏನಾರು ಸಮಯ ಸಿಗಲಿಲ್ಲ ಅಂದರೆ ಮಾತ್ರ ಫ್ರಿಜ್ಜಲ್ಲಿ ಇಡ್ತೀನಿ ಅಷ್ಟೇ. ಸ್ಕೂಲ್ ಸ್ಟಾರ್ಟ್ ಆದಾಗ
ಒಗ್ಗರಣೆಗೆ ಎಣ್ಣೆ, ಸೋಂಪು, ಕರ್ಬೇವಿನ ಸೊಪ್ಪು, ಕಡಲೆಬೇಳೆ, ಈರುಳ್ಳಿ, ಸ್ವಲ್ಪ ಅರಿಶಿನ ಎಲ್ಲ ಹಾಕಿ ಜೀರಿಗೆ ಬದಲು ಸೋಂಪು ಹಾಕೋತೀವಿ ನಾವು. ನನ್ನ ಮಕ್ಕಳು ಜೀರಿಗೆ ವಾಸನೆಗೆ ಟೊಮೊಟೊ ಗೊಜ್ಜು ತಿನ್ನೋರು, ಅದಕ್ಕೋಸ್ಕರ ಸೋಂಪು ಹಾಕೋತೀನಿ. ಕ್ಲೀನಾಗುತ್ತೆ ಅಂತ ಅದು ಸ್ವೀಟಾಗಿರ್ತದೆ ಸ್ವಲ್ಪ. ಮತ್ತು ಅದಾದಮೇಲೆ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಬಟಾಣಿ ಒಂದು 10 ನಿಮಿಷ ಮುಚ್ಚಿಟ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಒಂದು 10 ನಿಮಿಷ ಮುಚ್ಚಿಡಿ ಮೀಡಿಯಮ್ ಫ್ಲೇವರಲ್ಲಿ. ಟೊಮೊಟೊ ಎಲ್ಲ ಮೆತ್ತಗಾಗಿ ಟೊಂಗೆ ಸಖತ್ತಾಗಿರುತ್ತೆ. ಮತ್ತೆ ಬಟಾಣಿ ಹಾಕಿದ್ಮೇಲೆ ಒಂದು 10 ನಿಮಿಷ ಮುಚ್ಚಿಡಬೇಕು ಸ್ವಲ್ಪ ನೀರು ಹಾಕ್ಕೊಂಡು. ಆವಾಗ ಟೊಮೊಟೊ ಗೊಜ್ಜು ರೆಡಿಯಾಗಿರುತ್ತೆ. ನಾನು ಸಾಂಬಾರು ಪೌಡರ್ ಬಳಸಿದ್ದು ಟೊಮೊಟೊ ಗೊಜ್ಜಿಗೆ 2 ಹಸಿಮೆಣ್ಸಿಕಾಯಿ. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ, ಒಬ್ಬೊಬ್ಬರು ಹಸಿಮೆಣ್ಸಿಕಾಯಿ ಮಾತ್ರ ಯೂಸ್ ಮಾಡ್ತಾರೆ, ಸಾಂಬಾರು ಪೌಡ್ರ್ ಯೂಸ್ ಮಾಡಲ್ಲ. ಬೇಕಾದಷ್ಟು ಅವರು ಧನಿಯಾ ಪೌಡ್ರು ಇಲ್ಲಾಂದರೆ ಸಪ್ಪೆ ಖಾರದ ಪುಡಿ ಅಂದರೆ ಒಣಮೆಣ್ಸಿಕಾಯಿ ಪೌಡ್ರ್ ಹಾಕ್ಕೊತಾರೆ. ಈ ಥರ ಯೂಸ್ ಮಾಡೋದು ಸಾಂಬಾರು ಪೌಡ್ರು. ಸಾಂಬಾರು ಪೌಡ್ರು, ಕೊತ್ತಂಬರಿ ಸೊಪ್ಪು, ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೋಬೇಕು. ನೋಡಿ ಹಂಗಂತೂ ಸಕ್ಕತ್ತಾಗಿ ಬರುತ್ತೆ. ಸ್ವಲ್ಪ ಬೆಂದಾದ್ಮೇಲೆ ಸ್ವಲ್ಪ ಬೆಲ್ಲ, ನೋಡಿ ಬೆಲ್ಲ, ಹುಳಿ ಅನ್ಸಲ್ಲ ಜಾಸ್ತಿ, ಟೊಮೊಟೊ ಬೆಲ್ಲ ಹಾಕ್ಬೇಕು. ಇದ್ರ ಜೊತೆಗೆ ಹುಣಸೆ ರಸ ಒಂದು ಅರ್ಧ ಸ್ಪೂನ್, 1 ಸ್ಪೂನ್ ಹಾಕಿದ್ರೂ ಚೆನ್ನಾಗಿದೆ. ಚಪಾತಿ ಕಲಿಸುವಾಗ ಸ್ವಲ್ಪ ಓಂಕಾಳು, ನೀರು, ಇಷ್ಟೇ ಉಪ್ಪು ಅಷ್ಟೇ ಹಾಕಿ ಕಲಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪನೂ ಎಣ್ಣೆ ಹಾಕ್ಬೇಡಿ. ಎಣ್ಣೆ ಹಾಕ್ಬೇಕಂದಾಗ ಯಾವಾಗ ಗೊತ್ತಾ, ಲಾಸ್ಟಲ್ಲಿ ಎಲ್ಲ ಕಲಿಸ್ಬಿಟ್ಟು ಒಂದೇ 1 ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಿವುಚ್ಬಿಟ್ಟು ಮುಚ್ಚಿಬಿಟ್ರೆ ಎಷ್ಟು ಸಾಫ್ಟಾಗಿ ಆಗುತ್ತೆ ಗೊತ್ತಾ ಫ್ರೆಂಡ್ಸ್. ನೋಡಿ ನೀವು ಟ್ರೈ ಮಾಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಅದು ತವದ ಮೇಲೆ ಹಾಕ್ದಾಗ ಮಾತ್ರ ಒಂದು ಸ್ವಲ್ಪ ಎಣ್ಣೆ ಸಾವ್ರ್ತೀನಿ ಅಷ್ಟೇ. ನಾವು ಯೂಸೇ ಮಾಡಲ್ಲ ಮನೇಲಿ ಎಣ್ಣೆನ, ಚಪಾತಿಗೆ ಮಾತ್ರ. ಚಪಾತಿಗೆ ಆಗಲಿ ಒಗ್ಗರಣೆಗೂ ಸ್ವಲ್ಪ ಕಡಿಮೆ, ಆದಷ್ಟು ಕಡಿಮೆ. ಫ್ರೈ ಮಾಡೋಕ್ಕೆ ಮಾತ್ರ ಜಾಸ್ತಿ ಯೂಸ್ ಮಾಡ್ತೀವಿ. ಅದು ರುಬ್ಬಿ ಮಾಡಿದ್ದು ನೋಡಿದೆ. ಇದು ಮೇಲ್ಗಡೆ ಇಕ್ಕೆ ಪಕ್ಷಿಗಳಿಗೆ ಚಪಾತಿ ಕೊಡು, ಅದೇ ಕೊಡ್ಲಾ? ಕೊಡು. ಸಣ್ಣ ಸಣ್ಣ ಚೂರು ಮಾಡೋ ಚೆನ್ನಾಗಿತ್ತು. ಚೆನ್ನಾಗಿ ಬೇಯಿಸಿದ, ಹಿಂಗೆ ಬೇಯಿಸಿದ. ಇನ್ನು ಪೂಜೆ ಸೋಮವಾರ ಏನು ರೆಡಿ ಆಗ್ಬಿಡುತ್ತೆ. ಅಂದ್ರೆ ಪೂಜೆ ಮಾಡಿ ಎಷ್ಟು ದಿನ ಆಗುತ್ತೆ ಅದನ್ನೇ ಅಪ್ಪ ಕೇಳಿದ್ರು, ಯಾವಾಗ ಸ್ಟಾರ್ಟ್ 3-4 ತಿಂಗಳಾಯ್ತದ ಅಂದು. ಇಲ್ಲ ಸೋಮವಾರ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಅದೆಲ್ಲ ಅಲ್ಲೂ ಇಲ್ಲ ಹೇಳ್ತಾವ. ಪೂಜೆ ಮಾಡಾದ್ಮೇಲೆ ಬಿಟ್ಬಿಟ್ಟಾರೆ, ಸ್ಟಾರ್ಟ್ ಮಾಡ್ಬಿಡ್ತಾನೆ. ಆಮೇಲೆ ಮಾಡ್ತಾರೆ ಎಲೆಕ್ಷನ್ ಬರೋಷ್ಟು.
ಈ ಥರ ತಪ್ಪಲೆಗೆ ತುಂಬ ಮಡಗಿದ್ರೆ ಮೆತ್ತಗಾಗುತ್ತೆ. ಆಯಿಲ್ ಜಾಸ್ತಿ ಯೂಸ್ ಮಾಡಲಿಲ್ಲ ಗೈಸ್, ಅದಕ್ಕೋಸ್ಕರ ಈ ಥರ ಆಗಿನ ಕಾಲದಲ್ಲಿ ರೊಟ್ಟಿ ಮಾಡಿಬಿಟ್ಟು ತಪ್ಪಲೆಗೆ ಹಾಕಿ ಮುಚ್ಚುತ್ತಿದ್ರಂತೆ. ನಾನು ಅದನ್ನೇ ಫಾಲೋ ಮಾಡ್ಕೊ ಬರ್ತಾಯಿದ್ದೀನಿ ಆವಾಗಲಿಂದ ಅಷ್ಟೇ. ನನಗೇನು ಅವಾಗೆಲ್ಲ ಮಾಡೋಕ್ಕೆ ಬರ್ತಾಯಿರಲಿಲ್ಲ ಚಪಾತಿ. ಇವಾಗೆಲ್ಲ ಕಲ್ತ್ಕೊತಾ ಇದ್ದೀನಿ ನಾನು. ವಾವ್ ಚೆನ್ನಾಗಿ ಬಂದಿದೆ. ನೋಡಿ ಗೈಸ್, ಬಟಾಣಿ ಗೊಜ್ಜು, ಬಟಾಣಿ ಯೂಸ್ ಮಾಡಿರ್ತೀನಿ ಜಾಸ್ತಿ. ಚಪಾತಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನನ್ನ ಮಗಳು ನೋಡಿ ಗೋಧಿ ಸ್ವೀಟ್ ಮಾಡೋಳೆ. ಗೋಧಿಯಿಂದ ಡಿಸೈನ್ ಮಾಡಿಕೊಂಡು ಯಾವ ಥರ ಮನೇಲಿದ್ದರೆ ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡ್ತಾ ಇರ್ತಾಳೆ ನೋಡಿ. ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾಳೆ. ಕೃಷಿತಾ ನೀನೇ ಮಾಡಿದೆ ಚಿನ್ನಿ? ಹೌದಾ? ಗೋಧಿ ಹಿಟ್ಟು ಎತ್ಕೊಂಡು ಚಪಾತಿ ಮಾಡ್ತಾಯಿದ್ದಾಗ ನಾನು ಈ ಥರ ಮಾಡಿದ್ದಾಳೆ ನೋಡಿ. ನಾನು ನನ್ನ ಮಗಳು ಹೆಂಗೆ ರೆಡಿಯಾಗಿದ್ದಾವು, ಸಿಂಪಲಾಗಿ ರೆಡಿಯಾಗಿದ್ವಿ. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ನೀನು ಕೊಡು ಮಗಳ, ನೀನು ಕೊಡು. ಓಕೆ, ಆಮೇಲೆ ತೋರಿಸ್ತೀವಿ. ತರಕಾರಿ ತಗೊಳಕ್ಕೆ ಹೋಗಿ 3 ಜನನು ಜ್ಯೂಸ್ ಕುಟ್ಕೊಂಡು ಬಂದು ನೋಡಿ ಬೇಕಿದೆ. ಹಂಗೆ ಬ್ರೌನ್ ಕೇಕ್ ಎಷ್ಟು ಕೆ ಜಿ ಅಂತ ಕೇಳಿದ್ದೆ, ಕೆಜಿ 350 ಹೇಳಿದ್ದಾರೆ. ನೋಡೋಣ ಎಷ್ಟು ಕೆ ಜಿ ತಗೊಳ್ಳೋದು. ಚೆನ್ನಾಗಿ ಮಾಡ್ಕೊಡಿ ಬ್ರೌನ್ ಕೇಕ್ ಅಂತ ಹೇಳಿದ್ವಿ. 2 ಆಪಲ್ಲು 1 ದಾಳಿಂಬೆ, 3 ಜನ ಜ್ಯೂಸ್ ಕುಟ್ಕೊಂಡು ಕೇಕ್ ತಗೊಂಡು ಬಂದ್ವಿ. ಹಿಡ್ಕೊಳೆ ಅಣ್ಣ ಕೊಟ್ಟು ಹಂಗೆ ತರಕಾರಿ ತಗೊಂಡು ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ತರಕಾರಿ ಅಂಗಡಿಗೆ ಹೋಗಿದ್ವಿ. ಆ ಮಗು ಕಾಲಲ್ಲಿ ಹಿಂಗಂತ ಇಲ್ಲಿ ಯಾರೇ ಅಮ್ಮ ಎತ್ಕೊಂಡು, ಪಾಪ ಅಣ್ಣನ ಮಗು ಅಂತ ನಂಗೆ ಗೊತ್ತೇ ಇರಲಿಲ್ಲ. ತರಕಾರಿ ತಗೊಂಡು ಆ ಮಗು ಮಾತಾಡ್ಸ್ಕೊಂಡು ಬಂದ್ವಿ ಮನೆಗೆ. ಇವಾಗ ಜ್ಯೂಸು 150 ರೂಪಾಯಿ. ದಾಳಿಂಬೆ ಹಣ್ಣು, ಆಪಲ್ಲು, ಯಾವ ಜ್ಯೂಸಾರ ತಗೊಳ್ಳಿ 50 ರೂಪಾಯಿ ಜ್ಯೂಸ್ಗೆನೆ. ಅದು ಇಷ್ಟೆಷ್ಟು ಚಿಕ್ಕ ಲೋಟದಲ್ಲಿ ಕೊಡ್ತಾರೆ. 150 ರೂಪಾಯಿ ಆಯ್ತು ಇವಾಗ 3 ಜನದಿಂದ. ಈರುಳ್ಳಿ 50 ರೂಪಾಯಿ, ಇದೆಲ್ಲ 150 ರೂಪಾಯಿ. ಆಮೇಲೆ ತಿಂಡಿ 250 ರೂಪಾಯಿ, 200 ರೂಪಾಯಿ, 1000 ರೂಪಾಯಿ ಫಿನಿಶ್ ಇವತ್ತು. ಸುಮ್ಮನೆ ಹೋಗಿ ಬರು ಅಷ್ಟು. ಡಿಮಾರ್ಟ್ಗೆ ಹೋಗುವ ಅಂದ್ಬಿಟ್ಟು ಇಲ್ಲಿಗೆ ಹೋಗಿದ್ದು ಬಂದಿದ್ದೀವಿ. ನಿಮ್ಮ ಅಮ್ಮನ ಪಿಂಡ.